Hi everyone, welcome back to my class. Students, this session is the continuation of the lesson acids, bases and the salts. So ಈ ಪಾರ್ಟ್ ಲಾಸ್ಟ್ ಪಾರ್ಟ್ ಆಗಿದ್ದು ಇದರಲ್ಲಿ ಸಾಲ್ಟ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಸಾಲ್ಟ್ಸ್ ಯಾವುದೆಲ್ಲ ರಿಯಾಕ್ಷನ್ ಮಾಡಿದಾಗ ಒಪ್ಟೇನ್ ಆಗುತ್ತೆ ಅಂತ ನೋಡೋದಾದ್ರೆ whenever an acid react with the base we get salt as the product. Whenever a metal react with acid we get salt as the product. Whenever a metal react with non-metal. So ಈ ಕೇಸಲ್ಲಿ ಫಾರ್ ಎಕ್ಸಾಂಪಲ್ ಕ್ಯಾಲ್ಶಿಯಂ ಇಸ್ ಅ ಮೆಟಲ್, ಕ್ಲೋರಿನ್ ಇಸ್ ಅ ನಾನ್ ಮೆಟಲ್. ಸೊ ಕ್ಯಾಲ್ಶಿಯಂ ಕ್ಲೋರಿನ್ ಜೊತೆ ಕಂಬೈನ್ ಆದಾಗ ವಿ ಗೆಟ್ ಕ್ಯಾಲ್ಶಿಯಂ ಕ್ಲೋರೈಡ್ ಸಾಲ್ಟ್. ಸೊ ನೆಕ್ಸ್ಟ್ ರಿಯಾಕ್ಷನ್ ಅನ್ನ ನೋಡೋದಾದ್ರೆ ವೆನೆವರ್ ಅ ಮೆಟಲ್ ಆಕ್ಸೈಡ್ ರಿಯಾಕ್ಟ್ ವಿತ್ ಆಸಿಡ್ ವಿ ಗೆಟ್ ಸಾಲ್ಟ್ ಆಸ್ ಅ ಪ್ರಾಡಕ್ಟ್. ಸೊ ದೆನ್ ಫೈನಲಿ ವೆನೆವರ್ ಅ ಮೆಟಲ್ ಕಾರ್ಬೋನೇಟ್ ಆರ್ ಅ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್. ಸೊ ಈ ಕೇಸಲ್ಲಿ ನಾನು ಸೋಡಿಯಂ ಕಾರ್ಬೋನೇಟ್ ಹಾಗೂ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಲ್ಯಾಬ್ ಆಕ್ಟಿವಿಟಿನ ಕೂಡ ನಿಮಗೆ ಹೇಳಿದ್ದೀನಿ. So if you want to see, you will get the link in the description box below. So ಯಾವ ರೀತಿ ಮೆಟಲ್ ಕಾರ್ಬೋನೇಟ್ ಅಥವಾ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ ಟು ಒಬ್ಟೈನ್ ದ ಸಾಲ್ಟ್ ಅನ್ನೋದು ಕೂಡ ನೀವು ನೋಡಬಹುದು. ಸೊ ದೀಸ್ ಆರ್ ದ ವೇರಿಯಸ್ ಕೆಮಿಕಲ್ ಕಾಂಬಿನೇಷನ್ ವೇರ್ ವಿ ಒಬ್ಟೈನ್ ದ ಸಾಲ್ಟ್ ಆಸ್ ದ ಪ್ರಾಡಕ್ಟ್. ಓಕೆ, ಸೊ ಅದರ್ ದೆನ್ ದಿಸ್ ಸಾಲ್ಟ್ಸ್ ಕ್ಯಾನ್ ಆಲ್ಸೋ ಬಿ ಫಾರ್ಮ್ಡ್ ಇಫ್ ದ ಸೊಲ್ಯೂಷನ್ಸ್ ಆಫ್ ಡಿಫರೆಂಟ್ ಸಾಲ್ಟ್ಸ್ ಆರ್ ಮಿಕ್ಸ್ಡ್. ಫಾರ್ ಎಕ್ಸಾಂಪಲ್ ಈಗ ಬೀಕರ್ ಎ ಅನ್ನೋದು ಒಂದು ಸಾಲ್ಟ್ ಸೊಲ್ಯೂಷನ್ ಆಗಿದ್ದು ಬೀಕರ್ ಬಿ ಅನ್ನೋದು ಇನ್ನೊಂದು ಸಾಲ್ಟ್ ಸೊಲ್ಯೂಷನ್ ಆಗಿದ್ರೆ ಈ ಎರಡನ್ನೂ ಕೂಡ ರೀಕಂಬೈನ್ ಮಾಡಿದಾಗ ಸೊ ಹಿಯರ್ ಏನಾಗುತ್ತೆ ಅಂದರೆ ಇನ್ ದಿಸ್ ಕೇಸ್ ದ ಅಯಾನ್ಸ್ ವಿಲ್ ರೀಕಂಬೈನ್. ಸೊಲ್ಯೂಷನ್ ಎ ನಲ್ಲಿರುವಂಥ ಸಾಲ್ಟ್ಸ್ ಹಾಗೂ ಸೊಲ್ಯೂಷನ್ ಬಿ ನಲ್ಲಿರುವಂಥ ಸಾಲ್ಟ್ಸ್ ಎರಡೂ ಕೂಡ ಕಂಬೈನ್ ಆದಾಗ ಇದರಲ್ಲಿರುವಂಥ ಅಯಾನ್ಸ್ ರೀಕಂಬೈನ್ ಆಗುತ್ತೆ. ಸೊ ಆಸ್ ಅ ರಿಸಲ್ಟ್ ಆಫ್ ದಿಸ್ ಅ ನ್ಯೂ ಸಾಲ್ಟ್ ಈಸ್ ಫಾರ್ಮ್ಡ್. ಕ್ಲಿಯರ್? ಸೊ ಇದಕ್ಕೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ಲೆಡ್ ನೈಟ್ರೇಟ್ ಆ್ಯಂಡ್ ಸೋಡಿಯಂ ಸಲ್ಫೇಟ್. ಸೊ ಲೆಡ್ ನೈಟ್ರೇಟ್ combines with sodium sulfate, the product formed will be lead sulfate and sodium nitrate. So ನೀವು ಇಲ್ಲಿ ನೋಡೋದಾದ್ರೆ lead combines with sulfate and sodium combines with nitrate. ಇಲ್ಲಿ salts ಮತ್ತೆ recombine ಆಗ್ತಾ ಇದೆ, ions exchange ಆಗ್ತಿದೆ. As a result of the exchange of ions, ಇಲ್ಲಿ ಹೊಸ salt form ಆಗ್ತಿದೆ. So that will be lead sulfate and sodium nitrate. Clear? So salts ಬಗ್ಗೆ ಇನ್ನು ಹೆಚ್ಚಾಗಿ ತಿಳ್ಕೊಳ್ಳೋದಾದ್ರೆ salts can be acidic, it can be basic or it can be neutral. ಇದು ಆಸಿಡಿಕ್ಕೂ ಆಗಿರುತ್ತೆ, ಬೇಸಿಕ್ಕೂ ಆಗಿರುತ್ತೆ, ನ್ಯೂಟ್ರಲ್ ಅಲ್ಲೂ ಇರುತ್ತೆ ಇದರ ನೇಚರ್. ಸೊ ಫಾರ್ ಎಕ್ಸಾಂಪಲ್ ಈಗ ಸಾಲ್ಟ್ಸ್ ಆಫ್ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್ ಅನ್ನು ನೋಡೋದಾದ್ರೆ ಸ್ಟ್ರಾಂಗ್ ಆಸಿಡ್ ಇರುವಂಥ ಸಾಲ್ಟ್ ಸ್ಟ್ರಾಂಗ್ ಬೇಸ್ ಆಗಿರುವಂಥ ಸಾಲ್ಟ್ ಜೊತೆ ಕಂಬೈನ್ ಆದಾಗ ನ್ಯೂಟ್ರಲ್ ಸಾಲ್ಟ್ ಒಬ್ಟೈನ್ ಆಗುತ್ತೆ. ಐ ರಿಪೀಟ್ ಒನ್ಸ್ ಅಗೇನ್, ಸಿ ಸ್ಟ್ರಾಂಗ್ ಆಸಿಡಿಕ್ ಸಾಲ್ಟ್ ಪ್ಲಸ್ ಸ್ಟ್ರಾಂಗ್ ಬೇಸಿಕ್ ಸಾಲ್ಟ್ ಎರಡನ್ನೂ ಕೂಡ ಕಂಬೈನ್ ಮಾಡಿದಾಗ ದ ರಿಸಲ್ಟ್ ವಿ ಒಬ್ಟೈನ್ ಈಸ್ ನ್ಯೂಟ್ರಲ್ ಸಾಲ್ಟ್. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಸಾಲ್ಟ್ಸ್ ಆಫ್ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ಸಾಲ್ಟ್ಸ್ ಆಫ್ ವೀಕ್ ಬೇಸ್ ವಿಲ್ ಗಿವ್ಸ್ ಅಸ್ ಆಸಿಡಿಕ್ ಸಾಲ್ಟ್. ಓಕೆ, ಬಿಕಾಸ್ ಯಾಕೆ ಅಂದರೆ ಇಲ್ಲಿ ಆಸಿಡ್ ಇಸ್ ಸ್ಟ್ರಾಂಗ್ ಆಸಿಡ್ ಇರೋದ್ರಿಂದ ಸಾಲ್ಟ್ ಕೂಡ ಆಸಿಡಿಕ್ ಫಾರ್ಮಲ್ಲಿ ಒಬ್ಟೈನ್ ಆಗುತ್ತೆ. ಸೊ ನೆಕ್ಸ್ಟ್ ಸಾಲ್ಟ್ಸ್ ಆಫ್ ಸ್ಟ್ರಾಂಗ್ ಬೇಸ್ ಆ್ಯಂಡ್ ವೀಕ್ ಆಸಿಡ್ ಗಿವ್ಸ್ ಅಸ್ ಬೇಸಿಕ್ ಸಾಲ್ಟ್. ಯಾಕೆಂದರೆ ಇಲ್ಲಿ ಸ್ಟ್ರಾಂಗ್ ಬೇಸ್ ಇರೋದ್ರಿಂದ ವಿ ಒಬ್ಟೈನ್ ದ ಬೇಸಿಕ್ ಸಾಲ್ಟ್. ಕ್ಲಿಯರ್? ಸೊ ವೆರಿ ಸಿಂಪಲ್, ಆಸಿಡ್ ಸ್ಟ್ರಾಂಗ್ ಇದ್ರೆ ವಿ ಗೆಟ್ ಆಸಿಡಿಕ್ ಸಾಲ್ಟ್, ಬೇಸ್ ಸ್ಟ್ರಾಂಗ್ ಇದೆ ವಿ ಗೆಟ್ ದ ಬೇಸಿಕ್ ಸಾಲ್ಟ್. ಓಕೆ, ಆಸಿಡ್ ಆ್ಯಂಡ್ ಬೇಸ್ ಎರಡೂ ಕೂಡ ಸ್ಟ್ರಾಂಗ್ ಇದೆ ವಿ ಗೆಟ್ ಅ ನ್ಯೂಟ್ರಲ್ ಸಾಲ್ಟ್. ವೆರಿ ಸಿಂಪಲ್. ಓಕೆ, ಸೊ ಬೈ ನೌ ಯು ಹ್ಯಾವ್ ಅಂಡರ್ಸ್ಟುಡ್ ದಟ್ NaCl ಈಸ್ ವೆರಿ ಯೂಸ್ಫುಲ್. ಹೌದಲ್ವಾ? NaCl ಅನ್ನೋದು ಒಂದು ಕಾಮನ್ ಸಾಲ್ಟ್ ಆ್ಯಂಡ್ ಇಟ್ ಈಸ್ ವೆರಿ ಯೂಸ್ಫುಲ್ ಸಾಲ್ಟ್ ಆ್ಯಂಡ್ ವಿ ಗೆಟ್ ಲಾಟ್ ಆಫ್ ಕೆಮಿಕಲ್ಸ್ ಔಟ್ ಆಫ್ ಇಟ್. ಸೊ NaCl ಒಂದನ್ನು ಬಳಸ್ಕೊಂಡು ಕಾಮನ್ ಸಾಲ್ಟನ್ನು ಬಳಸ್ಕೊಂಡು ವಿ ಗೆಟ್ ಲಾಟ್ ಆಫ್ ಕೆಮಿಕಲ್ಸ್ ಔಟ್ ಆಫ್ ಇಟ್. ಓಕೆ, ಫಸ್ಟ್ ಆಫ್ ಆಲ್ ಸೋಡಿಯಂ ಕ್ಲೋರೈಡ್ ಯಾವ ರೀತಿ ಫಾರ್ಮ್ ಆಗುತ್ತೆ, ಕಾಮನ್ ಸಾಲ್ಟ್ ಅನ್ನೋದು ಯಾವ ರೀತಿ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಸಿ the formation of sodium chloride. See, when HCl is combining with sodium hydroxide, HCl ಅನ್ನೋದು ಒಂದು ಆಸಿಡ್, sodium hydroxide ಅನ್ನೋದು ಒಂದು ಬೇಸ್, right? So whenever HCl combines with sodium hydroxide, there is formation of sodium chloride salt. Clear? Salt which get by the combination of hydrochloric acid and sodium hydroxide is sodium chloride. And this sodium chloride it is used in the food. ಫುಡ್ಡಲ್ಲಿ ನಾವು ಕಾಮನ್ ಆಗಿ ಯೂಸ್ ಮಾಡುವಂಥ ಸಾಲ್ಟ್ ಬಂದು ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ ಫಾರ್ ಡೈಲಿ ಯೂಸಸ್. ಸಿ ಫಾರ್ ಎಕ್ಸಾಂಪಲ್ ವಿ ಗೆಟ್ sodium hydroxide, washing soda, bleaching powder, baking soda and many more from sodium chloride. ಈ sodium chloride ಒಂದೇ ಈ ಕಾಮನ್ ಸಾಲ್ಟಿಂದ ನಾವು ಇಷ್ಟೆಲ್ಲ ಪ್ರಾಡಕ್ಟ್ಸನ್ನು ಒಬ್ಟೈನ್ ಮಾಡ್ಬೋದು. ಸೊ ಈ ಸೆಷನಲ್ಲಿ ಇದೆಲ್ಲ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂತ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು. See, sodium chloride has a very special position in the chemistry.
ಯಾಕೆ ಅಂದರೆ ಫಸ್ಟ್ಲಿ ಇಟ್ ಈಸ್ ವೆರಿ ಲೆಸ್ ಕಾಸ್ಟ್, ಹೌದಲ್ವಾ. ಈ ಸೋಡಿಯಂ ಕ್ಲೋರೈಡ್ ಕಾಮನ್ ಸಾಲ್ಟ್ ಇಟ್ ಈಸ್ ವೆರಿ ಲೆಸ್ ಚೀಪ್ ಆಗಿ ನಮಗೆ ಸಿಗುತ್ತೆ. ಓಕೆ, ಆ್ಯಂಡ್ ಸೀ ವಾಟರ್ ಕಂಟೈನ್ ಮೆನಿ ಸಾಲ್ಟ್ಸ್ ಇನ್ ಇಟ್, ಬಟ್ ಸೋಡಿಯಂ ಕ್ಲೋರೈಡ್ ಇಸ್ ಸೆಪರೇಟೆಡ್ ಫ್ರಮ್ ದೀಸ್ ಸಾಲ್ಟ್ಸ್. ಆ್ಯಂಡ್ ವಿ ಕೆನ್ ಆಲ್ಸೋ ಸಿ ಲಾರ್ಜ್ ಕ್ರಿಸ್ಟಲ್ಸ್ ಆಫ್ NaCl. ಸೊ ಸೀ ಶೋರಲ್ಲಿ ನೋಡಿದ್ರೆ ವಿ ಕ್ಯಾನ್ ಸಿ ಲಾರ್ಜ್ ಕ್ರಿಸ್ಟಲ್ಸ್ ಆಫ್ NaCl. ಸೊ ದೀಸ್ ಆರ್ ಜನರಲಿ ಬ್ರೌನ್ ಇನ್ ಕಲರ್. ಸೊ ಲಾರ್ಜ್ ಕ್ರಿಸ್ಟಲ್ಸ್ ಆಫ್ ಸೋಡಿಯಂ ಕ್ಲೋರೈಡ್ ಆರ್ ಜನರಲಿ ಬ್ರೌನ್ ಇನ್ ಕಲರ್. ಓಕೆ, why it is brown? ಯಾಕೆ ಬ್ರೌನ್ ಆಗಿರುತ್ತೆ? it is because due to the impurities present in it. See, ಈ ಸೋಡಿಯಂ ಕ್ಲೋರೈಡ್ ಬ್ರೌನ್ ಕಲರ್ ಕ್ರಿಸ್ಟಲ್ ಆಗಿದ್ರೆ it is because of the impurities present in it. Okay, large crystals are called as rock salt. ಈ ಲಾರ್ಜ್ ಕ್ರಿಸ್ಟಲ್ ಆಗಿರುವಂಥ ಬ್ರೌನ್ ಕಲರ್ ಇರುವಂಥ ಸಾಲ್ಟ್ನ ವಿ ಕಾಲ್ ಇಟ್ ಆಸ್ ರಾಕ್ ಸಾಲ್ಟ್. ಕ್ಲಿಯರ್? ಇದನ್ನು ನಾವು ರಾಕ್ ಸಾಲ್ಟ್ ಅಂತ ಕರಿತೀವಿ. Okay, now let us start understanding what are the different types of salts which we obtain by using the sodium chloride. Sodium chloride ಅಂದರೆ ಬೇಸಿಕ್ ಸಾಲ್ಟ್. ಈ ಕಾಮನ್ ಸಾಲ್ಟಿಂದ ನಾವು ಯಾವುದೆಲ್ಲ ಬೇರೆ ಕೆಮಿಕಲ್ಸನ್ನು ಒಬ್ಟೈನ್ ಮಾಡ್ಬೋದು ಅಂತ I'm going to explain you. So first I'm going to start with how do we obtain the sodium hydroxide from sodium chloride. Sodium hydroxide is again a base. ಸೋಡಿಯಂ ಹೈಡ್ರಾಕ್ಸೈಡನ್ನು ಸೋಡಿಯಂ ಕ್ಲೋರೈಡಿಂದ ಯಾವ ರೀತಿ ನಾವು ಒಬ್ಟೈನ್ ಮಾಡ್ಬೋದು ಅಂತ ನೋಡೋಣ. ಸಿ, when an electricity is passed, basically this is the diagram which you have to observe. See, if you look at this diagram, it has sodium chloride in the aqueous form. Okay, so electricity pass ಮಾಡಿದಾಗ, when we pass the electricity to an aqueous solution of sodium chloride, that is NaCl, okay, which is also called as brine solution, salt water ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ, NaCl ಡಿಕಾಂಪೋಸಸ್. NaClಗೆ ನಾವು ಎಲೆಕ್ಟ್ರಿಸಿಟಿನೇ ಪಾಸ್ ಮಾಡಿದಾಗ ಏನಾಗುತ್ತೆ, NaCl ವಿಲ್ ಡಿಕಾಂಪೋಸ್. ಇಟ್ ವಿಲ್ ಡಿಕಾಂಪೋಸಸ್ ಟು ಫಾರ್ಮ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋ ಬೇಸ್ ಫಾರ್ಮ್ ಆಗುತ್ತೆ. ಅಲಾಂಗ್ ವಿತ್ ದಿಸ್ ದೇರ್ ಈಸ್ ಆಲ್ಸೋ ರಿಲೀಸ್ ಆಫ್ ಕ್ಲೋರಿನ್ ಗ್ಯಾಸ್ ಆಸ್ ವೆಲ್ ಆಸ್ ಹೈಡ್ರೋಜನ್ ಗ್ಯಾಸ್. ಕ್ಲಿಯರ್? ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸಿ, ಈ ಡಯಾಗ್ರಾಮ್ನ ನೋಡಿದಾಗ ದಿಸ್ ಈಸ್ ಎಕ್ಸ್ಪ್ಲೇನಿಂಗ್ ಯು ದ ಪ್ರೋಸೆಸ್ ಆಫ್ ಕ್ಲೋರ್ ಆಲ್ಕಲಿ. ಇದನ್ನ ನಾವು ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಆಲ್ರೆಡಿ NaCl ಸೊಲ್ಯೂಷನ್ ಇದೆ. ಓಕೆ, ಇಟ್ ಈಸ್ ಅನ್ ಆಕ್ವಿಯಸ್ ಸೊಲ್ಯೂಷನ್. ವೆನೆವರ್ ವಿ ಪಾಸ್ ಎಲೆಕ್ಟ್ರಿಸಿಟಿ ಟು ದ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್, ಸೊ ಈ ಸೊಲ್ಯೂಷನ್ ಅನ್ನು ನಾವು ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ, BRINE, ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ, ಹಾಗೂ ಸಾಲ್ಟ್ ವಾಟರ್ ಅಂತ ಕೂಡ ಕರಿತೀವಿ. ಸೊ ವೆನೆವರ್ ವಿ ಪಾಸ್ ದ ಎಲೆಕ್ಟ್ರಿಸಿಟಿ ಟು ದಿಸ್ ಸೊಲ್ಯೂಷನ್, NaCl ಏನಾಗುತ್ತೆ ಅಂದರೆ ಇಟ್ ವಿಲ್ ಅಂಡರ್ಗೋ ಡಿಕಾಂಪೋಸಿಷನ್. NaCl ಏನಾಗುತ್ತೆ, ಇಟ್ ವಿಲ್ ಅಂಡರ್ಗೋ ಡಿಕಾಂಪೋಸಿಷನ್. ಆಸ್ ಎ ರಿಸಲ್ಟ್ ಆಫ್ ದಿಸ್ ದರ್ ಇಸ್ ಆಲ್ಸೋ ಫಾರ್ಮೇಷನ್ ಆಫ್ ಅ ಬೇಸ್ ಕಾಲ್ಡ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್ ಫಾರ್ಮ್ ಆಗುತ್ತೆ ಅಲಾಂಗ್ ವಿತ್ ದ ಲಿಬರೇಷನ್ ಆಫ್ 2 ಗ್ಯಾಸ್. ಸೊ 2 ಗ್ಯಾಸ್ ರಿಲೀಸ್ ಆಗುತ್ತೆ, ಒಂದು ಕ್ಲೋರಿನು, ಇನ್ನೊಂದು ಹೈಡ್ರೋಜನ್. ಕ್ಲೋರಿನ್ ವಿಲ್ ಬಿ ರಿಲೀಸ್ಡ್ ಅಟ್ ಆನೋಡ್ ಆ್ಯಂಡ್ ಹೈಡ್ರೋಜನ್ ಈಸ್ ರಿಲೀಸ್ಡ್ ಅಟ್ ದ ಕ್ಯಾಥೋಡ್. ಸೊ 2 gases which is released here is, one is chlorine, one is the chlorine gas and another one is the hydrogen gas. Chlorine ಬಂದು ಆನೋಡ್ ಹತ್ರ ರಿಲೀಸ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಬಂದು ಕ್ಯಾಥೋಡ್ ಹತ್ರ ರಿಲೀಸ್ ಆಗುತ್ತೆ. ಸೊ now let me explain you what are the products obtained during the chlor alkali process, ಹಾಗೂ ಆ ಪ್ರಾಡಕ್ಟ್ಸ್ ಇಂದ ಬಂದಂಥ ಪ್ರಾಡಕ್ಟ್ಸ್ನ ಯೂಸಸ್ ಏನು ಅಂತ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. See, the products obtained are the chlorine gas. The chlorine gas is released at anode and the hydrogen gas is released at cathode. Apart from this, sodium hydroxide solution ಕೂಡ ಫಾರ್ಮ್ ಆಯಿತು, ಹೌದಲ್ವಾ? ಸೊ ದೆನ್ ವಾಟ್ ಆರ್ ದ ಯೂಸಸ್ ಆಫ್ ಕ್ಲೋರಿನ್ ಗ್ಯಾಸ್? ಸೊ ಈ ಪಾರ್ಟನ್ನು ನೀವು ಯಾಕೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಡಿಫೈನ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕೇಳೋದಿಲ್ಲ. ಸೊ ದೇರ್ ಇಸ್ ಚಾನ್ಸಸ್ ಆಫ್ ನೇಮ್ ದ ಪ್ರಾಡಕ್ಟ್ಸ್ obtained ಡ್ಯೂರಿಂಗ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕೇಳ್ತಾರೆ. ಸೊ ಯು ಹ್ಯಾವ್ ಟು ರೈಟ್ ದ ಪ್ರಾಡಕ್ಟ್ಸ್ obtained ಆರ್ ಕ್ಲೋರಿನ್ ಗ್ಯಾಸ್, ಹೈಡ್ರೋಜನ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್. ಆ್ಯಂಡ್ ಯೂಸಸನ್ನು ಕೇಳಿದಾಗ ಯೂಸಸ್ ಕೂಡ ನೀವು ಬರೀಬೇಕಾಗುತ್ತೆ. ಸೊ ಲುಕಿಂಗ್ ಅಟ್ ದ ಯೂಸಸ್ ಆಫ್ ಕ್ಲೋರಿನ್ ಗ್ಯಾಸ್, chlorine gas is used for the treatment of water. It is used for the water treatment. So swimming pools nallu kuda use ಮಾಡ್ತಾರೆ. It is also used as PVC. PVC is nothing but polyvinyl chloride. So chlorine gas gives PVC a useful property. So it makes the PVC a fire resistance and also it gives more durability for PVC. ಅದರಿಂದ chlorine gas ಅನ್ನು PVC ನಲ್ಲಿ ಯೂಸ್ ಮಾಡ್ತಾರೆ. So next, the chlorine gas is also used as a disinfectant. It is also used in the CFC. CFC means chlorofluorocarbons. Okay, and it is also used in the pesticides. So looking at the
uses of hydrogen gas. Hydrogen gas is used as a fuels. It is also used as a margarine. So margarine is actually a food product. Okay, so it is used in the food products, usually the food product made from the vegetable oils. Okay, so moving to the next, hydrogen is also used in the ammonia for fertilizers. Okay, these are the uses of hydrogen. So the next one is uses of sodium hydroxide. See, sodium hydroxide is used to degrease the metals. It is also used in the soaps and detergents. It is used in paper making and also used in the artificial fibers. ಸೊ ಈ ಎಲ್ಲ ಯೂಸನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಕ್ವೆಶನ್ ಯಾವ ರೀತಿ ಕೇಳ್ಬೋದು ಅಂದರೆ, ದೇ ಮೇ ಆಸ್ಕ್ ಯು ನೇಮ್ ದ ಪ್ರಾಡಕ್ಟ್ಸ್ ಒಬ್ಟೈನ್ ಡ್ಯೂರಿಂಗ್ ದ ಕ್ಲೋರಾಲ್ಕಲಿ ಪ್ರಾಸೆಸ್, ಅಥವಾ ನಿಮಗೆ ಅವರು ಈ ರೀತಿನೂ ಕೇಳ್ಬೋದು, ವಾಟ್ ಹ್ಯಾಪನ್ಸ್ ವೆನ್ ಎಲೆಕ್ಟ್ರಿಸಿಟಿ ಈಸ್ ಪಾಸ್ಡ್ ಥ್ರೂ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಅಂತ ಕೇಳ್ತಾರೆ. ಸೊ ಏನಾಗುತ್ತೆ, ಸೋಡಿಯಂ ಕ್ಲೋರೈಡ್ ಆಕ್ವಿಯಸ್ ಸೊಲ್ಯೂಷನ್ಗೆ ಅಂದರೆ ನೀವು ಈ ಡಯಾಗ್ರಾಮ್ನ ನೋಡಿದ್ರಲ್ವಾ, ಸೊ ಇಲ್ಲಿರುವಂಥ ಸೊಲ್ಯೂಷನ್ ಬಂದು ಆಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್. ಸೊ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ಗೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ವಿ ಒಬ್ಟೈನ್ ದೀಸ್ ಪ್ರಾಡಕ್ಟ್ಸ್. ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದಿಸ್. ಅಗೇನ್ ಸೇಮ್ ಆನ್ಸರ್, ಕಾನ್ಸೆಪ್ಟ್ ಸೇಮು, ಆನ್ಸರ್ ಸೇಮು, ವೇ ಆಫ್ ಆಸ್ಕಿಂಗ್ ಕ್ವೆಶನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಕ್ಲಿಯರ್? ಓಕೆ, ನೌ ಲೆಟ್ ಮೀ ಎಕ್ಸ್ಪ್ಲೇನ್ ಯು ಹೌ ಬೇಕಿಂಗ್ ಸೋಡಾ ಕ್ಯಾನ್ ಬಿ ಒಬ್ಟೈನ್ ಫ್ರಮ್ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅಂದರೆ ಕಾಮನ್ ಸಾಲ್ಟನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಬೇಕಿಂಗ್ ಸೋಡಾನ ಪ್ರಿಪೇರ್ ಮಾಡ್ಬೋದು ಅಂತ ಐ ವಿಲ್ ಎಕ್ಸ್ಪ್ಲೇನ್ ಯು. See, this baking soda is generally used in the kitchen to make the crispy things. ಸೊ ಮನೆಯಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮಮ್ಮ ಬೋಂಡ ಮಾಡುವಾಗ, ಪಕೋಡ ಮಾಡುವಾಗ ಅಥವಾ ಏನಾದರೂ ಕ್ರಿಸ್ಪಿ ಐಟಮ್ಸ್ನ ಮಾಡುವಾಗ ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾರೆ. ಸೊ ಬೈ ಯೂಸಿಂಗ್ ಬೇಕಿಂಗ್ ಸೋಡಾ ದ ಥಿಂಗ್ಸ್ ವಿಲ್ ಬಿಕಮ್ ಕ್ರಿಸ್ಪಿ. ಓಕೆ, ಸಮಟೈಮ್ಸ್ ದಿಸ್ ಬೇಕಿಂಗ್ ಸೋಡಾ ಇಸ್ ಆಲ್ಸೋ ಆ್ಯಡೆಡ್ ಫಾರ್ ಫಾಸ್ಟರ್ ಕುಕ್ಕಿಂಗ್, ಎಸ್ಪೆಷಲಿ ಇನ್ ದ ಹೋಟೆಲ್ಸ್ನಲ್ಲೆಲ್ಲ ರೈಸನ್ನು ಫಾಸ್ಟಾಗಿ ಕುಕ್ ಮಾಡಬೇಕಾದ್ರೆ ಸಮಟೈಮ್ಸ್ ದೇ ಆಲ್ಸೋ ಯೂಸ್ ದ ಬೇಕಿಂಗ್ ಸೋಡಾ. ಓಕೆ, so then the chemical name of this baking soda is sodium hydrogen carbonate and its formula is NaHCO3. NaHCO3 is nothing but baking soda. That means sodium hydrogen carbonate. Clear? So then how it is produced? If you look at this equation, sodium chloride, water, carbon dioxide and ammonia. When we combine all these things, ಇದೆಲ್ಲವನ್ನ ಕೂಡ combine ಮಾಡಿದಾಗ we get ammonium chloride and sodium hydrogen carbonate. So sodium hydrogen carbonate ಅಂದ್ರೆ ಏನು? It is nothing but baking soda. Correct. So when we heat baking soda, we get sodium carbonate, water and carbon dioxide. See, ಈ sodium obtain ಆದಂಥ sodium carbonate ನ see when we heat obtain ಆದಂಥ sodium hydrogen carbonate ಅಂದರೆ ಬೇಕಿಂಗ್ ಸೋಡಾನ ಮತ್ತೆ ನಾವು ಹೀಟ್ ಮಾಡಿದಾಗ ಯಾವ ರೀತಿ ಹೀಟ್ ಮಾಡ್ತೀವಿ? ಸಿ ವೆನ್ ವಿ ಆ್ಯಡ್ ಟು ದ ಬೇಕರಿ ಪ್ರಾಡಕ್ಟ್ಸ್ಗೆ ಇದನ್ನು ಕಂಬೈನ್ ಮಾಡಿ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ? So baking soda will undergo heating. So as a result of this, what is being found? There will be formation of Na2CO3 andre sodium carbonate, and along with this there will be carbon dioxide and water is released. Okay, so we use baking soda for baking the things. Correct. So baking soda na heat ಮಾಡಿದಾಗ ಏನಾಗುತ್ತೆ? We get carbon dioxide and water. Along with the salt formed here is sodium carbonate. Clear? So why do we use the baking soda in bakery? You know that, see, for making baking powder na ಮಾಡಕ್ಕೆ, so actually the baking powder is the mixture of baking soda and a mild edible acid. ಓಕೆ, ಸೊ ಎರಡನ್ನೂ ಕೂಡ ಮಿಕ್ಸ್ ಮಾಡಿದಾಗ ಏನಾಗುತ್ತೆ? ಆ ಪ್ರಾಡಕ್ಟ್ನಲ್ಲಿ ಮಿಕ್ಸ್ ಮಾಡಿ ಹೀಟ್ ಮಾಡಿದಾಗ ವಿ ಗೆಟ್ ದಿಸ್ ರಿಯಾಕ್ಷನ್. ಸೊ ಬೇಕಿಂಗ್ ಸೋಡಾನ ನಾವು ಮಿಕ್ಸ್ ಮಾಡಿ ಹೀಟ್ ಮಾಡಿದಾಗ ವಿ ಗೆಟ್ ಸೋಡಿಯಂ ಕಾರ್ಬೋನೇಟ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಇಲ್ಲಿ ರಿಲೀಸ್ ಆದಂಥ ಕಾರ್ಬನ್ ಡೈಆಕ್ಸೈಡ್, ಓಕೆ, ಡ್ಯೂರಿಂಗ್ ದ ರಿಯಾಕ್ಷನ್ ವೆನ್ ವಿ ಹೀಟ್ ದ ಬೇಕರಿ ಪ್ರಾಡಕ್ಟ್ಸ್, ಓಕೆ, ಇಲ್ಲಿ ರಿಲೀಸ್ ಆದಂಥ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ ಅಂದರೆ ಇಟ್ ಮೇಕ್ಸ್ ದ ಬೇಕರಿ ಪ್ರಾಡಕ್ಟ್ಸ್ ಸಾಫ್ಟ್, ಸ್ಪಾಂಜಿ ಆ್ಯಂಡ್ ಪ್ಲಫಿ. ಓಕೆ, ಅದರಿಂದಾನೇ ನಾವು ಬೇಕರಿ ಪ್ರಾಡಕ್ಟ್ಸ್ನಲ್ಲಿ ವಿ ಆ್ಯಡ್ ಬೇಕಿಂಗ್ ಸೋಡಾ ಆರ್ ಬೇಕಿಂಗ್ ಪೌಡರ್. ವೆನ್ ವಿ ಆ್ಯಡ್ ಬೇಕಿಂಗ್ ಸೋಡಾ ಆರ್ ಬೇಕಿಂಗ್ ಪೌಡರ್, ವಾಟ್ ವಿಲ್ ಹ್ಯಾಪನ್? ಇಟ್ ವಿಲ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ವೈಲ್ ಹೀಟಿಂಗ್. ಸೊ ಹೀಟ್ ಮಾಡುವಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಬೈ ರಿಲೀಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಇಟ್ ಮೇಕ್ ದ ಪ್ರಾಡಕ್ಟ್ಸ್ ಸ್ಪಾಂಜಿ ಆ್ಯಂಡ್ ಸಾಫ್ಟ್. ಕ್ಲಿಯರ್? ಸೊ ಇನ್ನೊಂದು ಏನು ಯೂಸು ಅಂದರೆ, ಸಿ ದಿಸ್ ಬೇಕಿಂಗ್ ಸೋಡಾ ಈಸ್ ಆಲ್ಸೋ ಯೂಸ್ಡ್ ಆಸ್ ಆಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್. ಓಕೆ, ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಆ್ಯಂಟಾಸಿಡ್, ವೆರಿ ಇಂಪಾರ್ಟೆಂಟ್. ಸೊ ಆ್ಯಕ್ಚುಲಿ ಆ್ಯಂಟಾಸಿಡ್ ಯಾಕೆ ಅಂತಂದರೆ ದಿಸ್ ಈಸ್ ಆಲ್ಕಲೈನ್. ಬೇಕಿಂಗ್ ಸೋಡಾ ಈಸ್ ಆಲ್ಕಲೈನ್ ಅಂದರೆ ಬೇಸ್. ಇದು ಬೇಕಿಂಗ್ ಸೋಡಾ ಅನ್ನೋದು ಒಂದು ಬೇಸ್.
ಓಕೆ, ಸೊ ಈ ಆ್ಯಂಟಾಸಿಡ್ ಏನು ಮಾಡುತ್ತೆ ಅಂದರೆ ಇಟ್ ನ್ಯೂಟ್ರಲೈಸಸ್ ದ ಎಕ್ಸೆಸ್ ಆ್ಯಸಿಡ್ ಇನ್ ದ ಸ್ಟಮಕ್ ಆ್ಯಂಡ್ ಆಲ್ಸೋ ಇಟ್ ಪ್ರೊವೈಡ್ಸ್ ದ ರಿಲೀಫ್. ಸೊ ನಾವು ಸೋಡಾನ ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ, ನಮ್ಮ ಸ್ಟಮಕ್ಕಲ್ಲಿ ರಿಲೀಸ್ ಆದಂಥ ಎಕ್ಸೆಸ್ ಆಫ್ ಆ್ಯಸಿಡ್ ಏನಾಗುತ್ತೆ ಸೋಡಾ ಜೊತೆ ಕಂಬೈನ್ ಆಗಿ, ಅಂದರೆ ಬೇಕಿಂಗ್ ಪೌಡರ್ ಇರುವಂಥ ಒಂದು ಸೋಡಾ ಅಥವಾ ಆ್ಯಂಟಾಸಿಡ್ ಅಂತ ಏನು ಹೇಳ್ತಾ ಇದ್ದೀನಿ ಅದ್ರ ಜೊತೆ ಕಂಬೈನ್ ಆಗಿ ಏನಾಗುತ್ತೆ ನ್ಯೂಟ್ರಲೈಸ್ ಆಗುತ್ತೆ. ದೇರ್ ಬೈ ವಿ ಗೆಟ್ ರಿಲೀಫ್. ಓಕೆ, so now I'll explain you how do we get washing soda from sodium chloride. See, you have seen the above reaction, that is sodium carbonate can be obtained by heating baking soda. ಹೌದಲ್ವಾ? ಸೊ ಬೇಕಿಂಗ್ ಸೋಡಾ ಅಂದರೆ ಏನು, NaHCO3. ಸೊ NaHCO3 ನಾವು ಹೀಟ್ ಮಾಡಿದಾಗ ಅಥವಾ ವಾಟರ್ನ ಆ್ಯಡ್ ಮಾಡಿದಾಗ ಐ ಆಮ್ ಆ್ಯಡಿಂಗ್ H+. ಅಂದರೆ H+ ಅಯಾನ್ಸ್ ಎಲ್ಲಿರುತ್ತೆ, ವಾಟರಲ್ಲಿರುತ್ತೆ, ರೈಟ್? ಸೊ ಆ್ಯಡ್ ಮಾಡಿದಾಗ ಏನಾಗುತ್ತೆ, ವಿ ಗೆಟ್ ಕಾರ್ಬನ್ ಡೈಆಕ್ಸೈಡ್, ವಿ ಆಲ್ಸೋ ಗೆಟ್ ವಾಟರ್ ಆ್ಯಂಡ್ ವಿ ಆಲ್ಸೋ ಗೆಟ್ ಎ ಸಾಲ್ಟ್. ಸೊ ಯಾವ ಸಾಲ್ಟ್ ಒಬ್ಟೈನ್ ಆಗುತ್ತೆ ಇಲ್ಲಿ? ಸೊ ಅಬೌವ್ ರಿಯಾಕ್ಷನಲ್ಲಿ ವಿ ಗೆಟ್ ಸೋಡಿಯಂ ಕಾರ್ಬೋನೇಟ್, ಕರೆಕ್ಟ್? ಸೊ ಸೋಡಿಯಂ ಕಾರ್ಬೋನೇಟ್ಗೆ ನಾವು ವಾಟರ್ನ ಆ್ಯಡ್ ಮಾಡಿದಾಗ, ಓಕೆ, ರೀಕ್ರಿಸ್ಟಲೈಸೇಷನ್ ಆಫ್ ವಾಟರ್. ಸಿ ವೆನ್ ವಿ ಆ್ಯಡ್ ದ ವಾಟರ್ ಟು ಸೋಡಿಯಂ ಕಾರ್ಬೋನೇಟ್, ರೀಕ್ರಿಸ್ಟಲೈಸೇಷನ್ ಆಫ್ ಸೋಡಿಯಂ ಕಾರ್ಬೋನೇಟ್ ಅಂದರೆ ಈ ಸೋಡಿಯಂ ಕಾರ್ಬೋನೇಟ್ಗೆ ನಾವು ವಾಟರ್ನ ಆ್ಯಡ್ ಮಾಡಿದಾಗ ವಿ ಗೆಟ್ ವಾಷಿಂಗ್ ಸೋಡಾ. ಸೊ ನಿಮಗೆ ಇಲ್ಲಿ ಒಂದು ಡೌಟ್ ಬರ್ಬೋದು, ಇಲ್ಲಿ ನಾವು ಸೋಡಿಯಂ ಕ್ಲೋರೈಡ್ನ ಯೂಸೇ ಮಾಡಿಲ್ವಲ್ಲ ವಾಷಿಂಗ್ ಸೋಡಾಗೆ ಅಂತ. ಬಟ್ ಪ್ರೀವಿಯಸ್ ಪ್ರೋಸೆಸ್ನಲ್ಲಿ ಸೋಡಿಯಂ ಕ್ಲೋರೈಡ್ನ ಯೂಸ್ ಮಾಡಿಕೊಂಡು ವಿ ಗಾಟ್ ದ ಬೇಕಿಂಗ್ ಸೋಡಾ, ಹೌದಲ್ವಾ? ಬೇಕಿಂಗ್ ಸೋಡಾನ ಒಬ್ಟೈನ್ ಹೇಗೆ ಮಾಡ್ಕೊಂಡ್ವಿ? ಸಿ ವೆನ್ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅಮೋನಿಯಾ, ಸೊ ಇಷ್ಟನ್ನು ಕೂಡ ಕಂಬೈನ್ ಮಾಡಿದಾಗ ವಿ ಗಾಟ್ ಅಮೋನಿಯಂ ಕ್ಲೋರೈಡ್ ಅಲಾಂಗ್ ವಿತ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ದಟ್ ಈಸ್ ಬೇಕಿಂಗ್ ಸೋಡಾ, ಹೌದಲ್ವಾ? ಸೊ ಮತ್ತೆ ಈ ಒಂದು ರಿಯಾಕ್ಷನಲ್ಲಿರುವಂಥ ಪ್ರಾಡಕ್ಟನ್ನು ಒಬ್ಟೈನ್ ಮಾಡೋಕ್ಕೆ ವಿ ಹ್ಯಾವ್ ಯೂಸ್ಡ್ ಸೋಡಿಯಂ ಕ್ಲೋರೈಡ್, ಕರೆಕ್ಟ್? ಸೊ ವಾಟ್ ವಿ ಗಾಟ್, ಸೊ ವಾಟ್ ಇಸ್ ದ ಪ್ರಾಡಕ್ಟ್ ವಿ ಗೆಟ್ ಹಿಯರ್? ವಿ ಗಾಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೊ ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಹೀಟ್ ಮಾಡಿದಾಗ ವಾಟ್ ವಿ ಗೆಟ್? ವಿ ಗಾಟ್ ಸೋಡಿಯಂ ಕಾರ್ಬೋನೇಟ್, Na2CO3. ಸೊ ಒಬ್ಟೈನ್ ಆದಂಥ Na2CO3ಗೆ ನಾವು ವಾಟರ್ನ 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ನ ಆ್ಯಡ್ ಮಾಡಿದಾಗ ವಿ ಗೆಟ್ Na2CO3 ಡಾಟ್ 10H2O, ಅಂದರೆ 10 ಮಾಲಿಕ್ಯೂಲ್ಸ್ ಆಫ್ ವಾಟರನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ನಥಿಂಗ್ ಬಟ್ ದ ರೀಕ್ರಿಸ್ಟಲೈಸೇಷನ್ ಆಫ್ ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ಗೆ ವಾಟರ್ನ ಆ್ಯಡ್ ಮಾಡ್ತಾ ಇರೋದ್ರಿಂದ ವಿ ಗೆಟ್ ವಾಷಿಂಗ್ ಸೋಡಾ. ಕ್ಲಿಯರ್? ವಾಟ್ ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ವಾಷಿಂಗ್ ಸೋಡಾ? Na2CO3 dot 10H2O. This is the chemical formula of washing soda. Clear? So now let us, so once again I'll read out the point which I explained you. See, how do we get washing soda? By recrystallization of sodium carbonate. ಅಂದರೆ Na2CO3ಗೆ ವಾಟರ್ನ ಆ್ಯಡ್ ಮಾಡಿದಾಗ we get washing soda. Clear? So now let us look at the uses of washing soda. See, washing soda is used in the glass, soaps and the paper industries, and it is also used to manufacture the compound called borax. ಬೊರಾಕ್ಸ್ ಅಂತ ಹೇಳಿದಾಗ ಟೆಸ್ಟ್ ಟ್ಯೂಬ್ಸನ್ನು ಜ್ಞಾಪಿಸ್ಕೊಳ್ಳಿ. ನಾವು ಯೂಸ್ ಮಾಡುವಂಥ ಎಲ್ಲ ಟೆಸ್ಟ್ ಟ್ಯೂಬ್ಸು ಕೂಡ ಬೊರಾಕ್ಸ್ ಕಂಪನಿ ಇದೆ. ಓಕೆ, ಸೊ ವಾಷಿಂಗ್ ಸೋಡಾ ಈಸ್ ಯೂಸ್ ಟು ಮ್ಯಾನುಫ್ಯಾಕ್ಚರ್ ದ ಕಾಂಪೌಂಡ್ ಕಾಲ್ಡ್ ಬೊರಾಕ್ಸ್. ಇಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಅನ್ ಕ್ಲೀನಿಂಗ್ ಏಜೆಂಟ್ ಫಾರ್ ದ ಡೊಮೆಸ್ಟಿಕ್ ಪರ್ಪಸ್. ಕ್ಲೀನ್ ಮಾಡೋಕ್ಕೂ ಕೂಡ ನಾವು ವಾಷಿಂಗ್ ಸೋಡಾನ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ ಟು ರಿಮೂವ್ ದ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಓಕೆ, ವಾಟರ್ ಹಾರ್ಡ್ ಆಗಿದ್ರೆ ಹಾರ್ಡ್ನೆಸ್ ಆಫ್ ವಾಟರ್ನ ರಿಮೂವ್ ಮಾಡೋಕ್ಕೋಸ್ಕರ ವಿ ಯೂಸ್ ವಾಷಿಂಗ್ ಸೋಡಾ. ಸೊ ಹಿಂದಿನ ಒಂದು ಪಾಯಿಂಟಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಬ್ಲೀಚಿಂಗ್ ಪೌಡರಲ್ಲಿ. ಬ್ಲೀಚಿಂಗ್ ಪೌಡರ್ ಈಸ್ ಯೂಸ್ಡ್ ಟು ಮೇಕ್ ದ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಬ್ಲೀಚಿಂಗ್ ಪೌಡರ್ನ ವಾಟರ್ಲಿರುವಂಥ ಜರ್ಮ್ಸ್ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಆದರೆ ವಾಷಿಂಗ್ ಸೋಡಾನ ವಿ ಆರ್ ಯೂಸಿಂಗ್ ಟು ರಿಮೂವ್ ದ ಪರ್ಮನೆಂಟ್ ಹಾರ್ಡ್ನೆಸ್. ವಾಟರ್ಲಿರುವಂಥ ಹಾರ್ಡ್ನೆಸ್ಸನ್ನು ನಾವು ರಿಮೂವ್ ಮಾಡೋಕ್ಕೆ ವಾಷಿಂಗ್ ಸೋಡಾನ ಯೂಸ್ ಮಾಡ್ತಾ ಇದ್ದೀವಿ. ಕ್ಲಿಯರ್? ಸೊ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಾಷಿಂಗ್ ಸೋಡಾ ಈಸ್ Na2CO3. ಸೋಡಿಯಂ ಕಾರ್ಬೋನೇಟ್ಗೆ 10 ಮಾಲಿಕ್ಯೂಲ್ಸ್ ಆಫ್ ವಾಟರನ್ನು ಅಟ್ಯಾಚ್ ಮಾಡಿದ್ರೆ ನೀವು ಇಟ್ ವಿಲ್ ಬಿಕಮ್ ವಾಷಿಂಗ್ ಸೋಡಾ. ಕ್ಲಿಯರ್? ಸೊ ವಾಟ್ ಈಸ್ ಮೀನ್ ಬೈ 10H2O? 10H2O ಅಂದರೆ ಏನು? 10 ಮಾಲಿಕ್ಯೂಲ್ಸ್ ಆಫ್ ವಾಟರ್. ಡಸ್ ದಟ್ ಮೀನ್ ದ ವಾಷಿಂಗ್ ಸೋಡಾ ಇಸ್ ವೆಟ್? ಸೊ ಈಗ ನಾವು ವಾಟರ್ ಹಾಕ್ತಾ ಇದ್ದೀವಿ, ವಾಟರ್ನ ಆ್ಯಡ್ ಮಾಡಿದ್ದೀವಿ ಈಗ ಸೋಡಿಯಂ ಕಾರ್ಬೋನೇಟ್ಗೆ ಅಂದರೆ ವಾಷಿಂಗ್ ಸೋಡಾ ವೆಟ್ ಆಗಿರುತ್ತಾ? ನೋ. ನೀವು ಕಾಪರ್ ಸಲ್ಫೇಟಲ್ಲೂ ನೋಡಿದಾಗ ಕಾಪರ್ ಸಲ್ಫೇಟಲ್ಲೂ ಕೂಡ 5 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇತ್ತು.
ಓಕೆ, ಕ್ರಿಸ್ಟಲ್ಸಲ್ಲಿ ಇತ್ತು, ನಾವು ಹೀಟ್ ಮಾಡಿದಾಗ ಮಾತ್ರ ನಮಗೆ ಅದು ಗೊತ್ತಾಗುತ್ತೆ. ಓಕೆ, ಸೊ ಇಟ್ ಈಸ್ ಹ್ಯಾವಿಂಗ್ 10 molecules ಆಫ್ ವಾಟರ್. ದಟ್ ಮೀನ್ಸ್ ದ ವಾಟರ್ ಈಸ್ ಇನ್ಸೈಡ್ ದ ಕ್ರಿಸ್ಟಲ್ಸ್ ಬಟ್ ದ ವಾಷಿಂಗ್ ಸೋಡಾ ವಿಲ್ ಬಿ ಡ್ರೈ. ಕ್ಲಿಯರ್? So now let me explain you an activity so that you will understand where is the 10 molecules of water. So first, if you look at the activity here, we need to take the few crystals of copper sulfate. Copper sulfate ಇಂದ ನಾವು ಡ್ರೈ ಬಾಯ್ಲಿಂಗ್ ಟೆಸ್ಟ್ ಟ್ಯೂಬ್ನಲ್ಲಿ ತಗೊಳ್ಬೇಕು. ಸೊ ದ ಟೆಸ್ಟ್ ಟ್ಯೂಬ್ ಶುಡ್ ಬಿ ಡ್ರೈ. ಸೊ ಈ ಟೆಸ್ಟ್ ಟ್ಯೂಬ್ಗೆ ನಾವು ವಿ ಆರ್ ಆ್ಯಡಿಂಗ್ ಕಾಪರ್ ಸಲ್ಫೇಟ್, ದಟ್ ಈಸ್ CuSO4. ಕಾಪರ್ ಸಲ್ಫೇಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ವಾಟ್ ಇಸ್ ದ ಕಲರ್ ಆಫ್ ಕಾಪರ್ ಸಲ್ಫೇಟ್? ಇಟ್ ಈಸ್ ಬ್ಲೂ. ಕಾಪರ್ ಸಲ್ಫೇಟ್ ಬ್ಲೂ ಕಲರಲ್ಲಿ ಇರುತ್ತೆ. ಟೆಸ್ಟ್ ಟ್ಯೂಬಲ್ಲಿ ತಗೊಂಡಂಥ ಕಾಪರ್ ಸಲ್ಫೇಟನ್ನು ನಾವು ಹೀಟ್ ಮಾಡಬೇಕು. ಸೊ ವೆನ್ ಯು ಆರ್ ಹೀಟಿಂಗ್ ದಿಸ್ ಕಾಪರ್ ಸಲ್ಫೇಟ್, ಅಬ್ಸರ್ವ್ ವಾಟ್ ಹ್ಯಾಪನ್ ಟು ದ ಕಾಪರ್ ಸಲ್ಫೇಟ್. ಸೊ ಏನಾಗುತ್ತೆ ಅಂದರೆ ಕಾಪರ್ ಸಲ್ಫೇಟನ್ನು ಹೀಟ್ ಮಾಡಿದಾಗ ಬ್ಲೂ ಕಲರ್ ಇದ್ದಂಥ ಕಾಪರ್ ಸಲ್ಫೇಟ್ ಫಸ್ಟ್ ಆಫ್ ಆಲ್ ವೈಟ್ ಕಲರ್ ಆಗಿ ಟರ್ನ್ ಆಗುತ್ತೆ. ಓಕೆ, ಆ್ಯಂಡ್ ಸೆಕೆಂಡ್ ಥಿಂಗ್, ಇದನ್ನು ಹೀಟ್ ಮಾಡುವಾಗ you can observe the water droplets inside the test tube. So from where does this water droplets have come from? ಎಲ್ಲಿಂದ ಬಂತು? It was already present. ಎಲ್ಲಿತ್ತು ಇದು? ಕಾಪರ್ ಸಲ್ಫೇಟಲ್ಲಿ ಇತ್ತು. ಕಾಪರ್ ಸಲ್ಫೇಟ್ ಈ CuSO4 5H2O ಅಂದರೆ 5 molecules ಆಫ್ ವಾಟರ್ ಇದರಲ್ಲಿ ಇದೆ. ಸೊ ಇದನ್ನು ನಾವು ಹೀಟ್ ಮಾಡಿದಾಗ ಕಾಪರ್ ಸಲ್ಫೇಟ್ ಫಸ್ಟ್ ಆಫ್ ಆಲ್ ಬ್ಲೂ ಕಲರ್ ಇದ್ದಿದ್ದು ವೈಟ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಹಾಗೂ ಇದರಲ್ಲಿರುವಂಥ ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ ಏನಾಗುತ್ತೆ? ಟೆಸ್ಟ್ ಟ್ಯೂಬ್ನಲ್ಲಿ ಸೆಟಲ್ ಆಗುತ್ತೆ. ಕಾರ್ನರ್ಸಲ್ಲಿ ಇವಾಪರೇಟ್ ಆಗಿ ಸೆಟಲ್ ಆಗುತ್ತೆ. ಓಕೆ, ಸೊ ಈಗ ವೈಟ್ ಕಲರ್ ಆಗಿ ಟರ್ನ್ ಆದಂಥ ಕಾಪರ್ ಸಲ್ಫೇಟ್ಗೆ ಅಗೇನ್ ವೆನ್ ವಿ ಆ್ಯಡ್ ದ ವಾಟರ್ ಏನಾಗುತ್ತೆ? ಸೊ ರೀಕ್ರಿಸ್ಟಲೈಸೇಷನ್, ವಾಟರ್ನ ಆ್ಯಡ್ ಮಾಡಿದಾಗ ವೈಟ್ ಕಲರ್ ಇದ್ದಂಥ ಕಾಪರ್ ಸಲ್ಫೇಟ್ ಮತ್ತೆ ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ. ಇದರ ರಿಲೇಟೆಡ್ ಆ್ಯಕ್ಟಿವಿಟಿನ ನಾನು ಅಂದರೆ ಎಕ್ಸ್ಪೆರಿಮೆಂಟನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ಒಂದ್ಸಲಿ ನೋಡಿ ಮತ್ತು ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಒನ್ಸ್ ಅಗೇನ್ ವೆರಿ ಸಿಂಪಲ್, ಕಾಪರ್ ಸಲ್ಫೇಟನ್ನು ಒಂದು ಟೆಸ್ಟ್ ಟ್ಯೂಬಲ್ಲಿ ತೊಗೊಂಡು ಹೀಟ್ ಮಾಡಬೇಕು. ಸೊ ಬ್ಲೂ ಕಲರ್ ಇರುವಂಥ ಕಾಪರ್ ಸಲ್ಫೇಟ್ ಹೀಟ್ ಆದಾಗ ಏನಾಗುತ್ತೆ? ವೈಟ್ ಕಲರ್ ಆಗುತ್ತೆ. ಓಕೆ, ಸೊ ಹಾಗೂ ಹೀಟ್ ಮಾಡುವಾಗ ಏನಾಗುತ್ತೆ? ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ಟೆಸ್ಟ್ ಟ್ಯೂಬಲ್ಲಿ ಇಲ್ಲಿ ಬಂದು ಸೆಟಲ್ ಆಗುತ್ತೆ. ಕರೆಕ್ಟ್. ಸೊ ಈಗ ಫಾರ್ಮ್ ಆದಂಥ ವೈಟ್ ಕಲರ್ ಕಾಪರ್ ಸಲ್ಫೇಟ್ಗೆ ಮತ್ತೆ ನಾವು ವಾಟರ್ನ ಆ್ಯಡ್ ಮಾಡಿದಾಗ ರೀಕ್ರಿಸ್ಟಲೈಸೇಷನ್ ಆಗುತ್ತೆ. ಸೊ ಆಸ್ ಅ ರಿಸಲ್ಟ್ ಆಫ್ ದಿಸ್ ಏನಾಗುತ್ತೆ ಅಂತಂದರೆ ವೈಟ್ ಕಲರ್ ಕಾಪರ್ ಸಲ್ಫೇಟ್ ಅಗೇನ್ ಟರ್ನ್ ಇನ್ ಟು ಬ್ಲೂ ಕಲರ್. ವೆರಿ ಸಿಂಪಲ್, ರೀಕ್ರಿಸ್ಟಲೈಸೇಷನ್. ಕ್ಲಿಯರ್? ಸೊ ವಾಷಿಂಗ್ ಸೋಡಾನಲ್ಲೂ ಕೂಡ ಇದೇ ರೀತಿ. ಸೊ ವೆನ್ ವಿ ಆ್ಯಡ್ 10 molecules ಆಫ್ ವಾಟರ್, ಸೋಡಿಯಂ ಕಾರ್ಬೋನೇಟ್ ಇಲ್ಲೇ ಇದೆ ನೋಡಿ, ಸೋಡಿಯಂ ಕಾರ್ಬೋನೇಟ್ಗೆ 10 molecules ಆಫ್ ವಾಟರ್ನ ಆ್ಯಡ್ ಮಾಡಿದಾಗ ವಿ ಗೆಟ್ ವಾಷಿಂಗ್ ಸೋಡಾ. ಸೊ ಏನು ಮಾಡ್ತಾ ಇದ್ದೀವಿ? ವಿ ಆರ್ ಆ್ಯಡಿಂಗ್ ವಾಟರ್, ದಟ್ ಈಸ್ ರೀಕ್ರಿಸ್ಟಲೈಸೇಷನ್. ರೀಕ್ರಿಸ್ಟಲೈಸೇಷನ್ ಆಫ್ ಸೋಡಿಯಂ ಕಾರ್ಬೋನೇಟ್ ಗಿವ್ಸ್ ರೈಸ್ ಟು ವಾಷಿಂಗ್ ಸೋಡಾ. ಕ್ಲಿಯರ್? ಸೊ ನೌ ಲೆಟ್ ಮಿ ಎಕ್ಸ್ಪ್ಲೇನ್ ಯು ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಸ್ ವೆಲ್ ಆಸ್ ಜಿಪ್ಸಮ್. Okay, so the formula of gypsum is CaSO4 2H2O. CaSO4 ಅಂದ್ರೆ ಏನು? Calcium sulfate. Calcium sulfate, and along with that there is 2 molecules of water. Okay, what is the formula of gypsum? It is CaSO4 2H2O. Basically gypsum is the hard thing. Gypsum ಅನ್ನೋದು ಒಂದು hard solid thing. Plaster of Paris ಅನ್ನೋದು semi hydrated thing. Semi hydrated thing ಅಂದ್ರೆ ಏನು? ಸೆಮಿ ಹೈಡ್ರೇಟೆಡ್ ಥಿಂಗ್ ಅಂದರೆ ದೇರ್ ಈಸ್ ಲೆಸ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಈಗ CaSO4 2H2O ಅಂತಂದರೆ ಏನು? ಜಿಪ್ಸಮ್. ಸೊ ಇದು ಸಾಲಿಡ್ ಆಗಿದೆ. ಹಾಗಾದರೆ ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಾನು ಏನಂತ ಹೇಳಿದೆ? ಸೆಮಿ ಹೈಡ್ರೇಟೆಡ್ ಅಂತ ಹೇಳಿದೆ. ಸೊ ಸೆಮಿ ಹೈಡ್ರೇಟೆಡ್ ಅಂದರೆ ಇನ್ಸ್ಟೆಡ್ ಆಫ್ 2 molecules ಆಫ್ ವಾಟರ್, ಕ್ಯಾಲ್ಶಿಯಂ ಸಲ್ಫೇಟ್ಗೆ ವಿ ಆರ್ ಹ್ಯಾವಿಂಗ್ ಹಾಫ್ ಮಾಲಿಕ್ಯೂಲ್ ಆಫ್ ವಾಟರ್. ದೇರ್ ವಿಲ್ ಬಿ ಹಾಫ್ ಮಾಲಿಕ್ಯೂಲ್ಸ್ ಆಫ್ ವಾಟರ್. ದಿಸ್ ಈಸ್ ಸೆಮಿ ಹೈಡ್ರೇಟೆಡ್. ಕ್ಲಿಯರ್? ಸೊ ಜಿಪ್ಸಮಲ್ಲಿ ಏನಿತ್ತು? ದೇರ್ ಇಸ್ 2 molecules ಆಫ್ ವಾಟರ್. ವೆರಾಸ್ ಇನ್ ದ POP ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ದೇರ್ ಈಸ್ ಓನ್ಲಿ ದ ಹಾಫ್ ವಾಟರ್ ಮಾಲಿಕ್ಯೂಲ್ಸ್. ಸೊ CuSO4ಗೆ ಅಂದರೆ ಕಾಪರ್ ಸಲ್ಫೇಟ್ಗೆ ಹಾಫ್ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಅಟ್ಯಾಚ್ ಆಗಿರುತ್ತೆ. ಸೊ ಹಾಗಾದರೆ ಹೌ ಡು ವಿ ಗೆಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್? ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಯಾವ ರೀತಿ ನಾವು ಒಬ್ಟೈನ್ ಮಾಡ್ಬೋದು? ಸೊ ವೆನ್ ವಿ ಹೀಟ್ ದ ಜಿಪ್ಸಮ್ ದ ಫಾರ್ಮುಲಾ CuSO4 2H2O, ಹೌದಲ್ವಾ? ಸೊ ಜಿಪ್ಸಮನ್ನು 373 ಕೆಲ್ವಿನಲ್ಲಿ ಹೀಟ್ ಮಾಡಿದ್ರೆ ಈ ಜಿಪ್ಸಮಲ್ಲಿರುವಂಥ 2 molecules ಆಫ್ ವಾಟರ್ ಲಾಸ್ ಆಗುತ್ತೆ. ಜಿಪ್ಸಮ್ ಲೂಸಸ್ ದ ವಾಟರ್ ಆ್ಯಂಡ್ ವಿ ಗೆಟ್ ಕಾಪರ್ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂದರೆ POP. CuSO4 ಕಾಪರ್ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂದರೆ ಹಾಫ್ H2O. ಸೊ ದಿಸ್ ಈಸ್ ಅಗೇನ್ ದ ಫಾರ್ಮುಲಾ ಆಫ್ POP.
ಅರ್ಥ ಆಗ್ತಿದೆಯಾ? ಸೊ ಜಿಪ್ಸಮ್ ಇಸ್ ಅ ಸಾಲಿಡ್ ಥಿಂಗ್. ಓಕೆ, ಇದರಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇರುತ್ತೆ. ಇದನ್ನ 373 ಕೆಲ್ವಿನಲ್ಲಿ ನೋಡಿ, ಇಲ್ಲಿರುವಂಥ ಜಿಪ್ಸಮನ್ನು 373 ಕೆಲ್ವಿನಲ್ಲಿ ನಾವು ಹೀಟ್ ಮಾಡಿದ್ರೆ ವಿ ಗೆಟ್ ಕಾಪರ್ ಸಲ್ಫೇಟ್ ಹೆಮಿಹೈಡ್ರೇಟ್. ಅಂದರೆ ದಿಸ್ ಈಸ್ ದ ಫಾರ್ಮುಲಾ ಆಫ್ POP. ಕ್ಲಿಯರ್? ಜಿಪ್ಸಮನ್ನು ಹೀಟ್ ಮಾಡಿದ್ರೆ ಏನಾಗುತ್ತೆ? ಜಿಪ್ಸಮಲ್ಲಿರೋ ವಾಟರ್ ಎಲ್ಲ ಲಾಸ್ ಆಗುತ್ತೆ, ವಿ ಗೆಟ್ POP. ಸೊ ಹಾಗಾದರೆ ಮತ್ತೆ ಜಿಪ್ಸಮನ್ನು ರಿಟೈನ್ ಮಾಡೋದು ಹೇಗೆ? ಸಿ POP ಇರುತ್ತೆ. ವಾಟ್ ಇಸ್ POP ನಾವು? CuSO4 half H2O ಅಲ್ವಾ? CuSO4 half H2O is POP. ಸೊ ಈ ಒಪ್ಟೇನ್ ಆದಂಥ POPಗೆ ಅಂದರೆ ಕಾಪರ್ ಸಲ್ಫೇಟ್ ಹೆಮಿಹೈಡ್ರೇಟ್ಗೆ ಅಗೇನ್ ವೆನ್ ವಿ ಆ್ಯಡ್ 1.5 molecule ಆಫ್ ವಾಟರ್, 1.5 molecules ಆಫ್ ವಾಟರ್ನ ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ CuSO4 ಹಾಫ್ ಪ್ಲಸ್ 1.5 ಎಷ್ಟಾಗುತ್ತೆ? ಇಟ್ ವಿಲ್ ಬಿಕಮ್ 2H2O. ಸೊ ಅಗೇನ್ ನಮಗೆ ಜಿಪ್ಸಮ್ ವಾಪಸ್ ಬರುತ್ತೆ. ವೆರಿ ಸಿಂಪಲ್. ಜಿಪ್ಸಮನ್ನು ಹೀಟ್ ಮಾಡಿದ್ರೆ POP ಬರುತ್ತೆ, POPಗೆ ವಾಟರ್ನ ಆ್ಯಡ್ ಮಾಡಿದ್ರೆ ಜಿಪ್ಸಮ್ ಬರುತ್ತೆ. ಸೊ ಸಿಂಪಲ್ ಕಾನ್ಸೆಪ್ಟ್. ಓಕೆ, ಸೊ ದೆನ್ ವೇರ್ ಇಸ್ ದಿಸ್ POP ಈಸ್ ಯೂಸ್ಡ್? ಸಿ POP ಈಸ್ ಯೂಸ್ಡ್ ಬೈ ದ ಡಾಕ್ಟರ್ ಇನ್ ದ ಪೌಡರ್ ಫಾರ್ಮ್. ಡಾಕ್ಟರ್ಸ್ ಏನು ಮಾಡ್ತಾರೆ? POPಗೆ ವಾಟರ್ನ ಆ್ಯಡ್ ಮಾಡ್ತಾರೆ. ಸೊ ದ POP when added by the water it becomes gypsum, so it become hard. Okay, and this gypsum is used to support the fractured bones in the right position. ನಿಮ್ಮ ಬೋನ್ಸ್ ಏನಾದರೂ ಫ್ರ್ಯಾಕ್ಚರ್ ಆಗಿದ್ರೆ ಅದನ್ನು ರೈಟ್ ಪೊಸಿಷನ್ಸ್ಗೆ ಫಿಕ್ಸ್ ಮಾಡೋದಕ್ಕೆ ಜಿಪ್ಸಮನ್ನು ಯೂಸ್ ಮಾಡ್ತಾರೆ. ಸೊ ಬೇಸಿಕಲಿ ನಾವು POP ಅಂತ ಹೇಳ್ತೀವಿ, ಬಟ್ POPನಲ್ಲಿ ಕಡಿಮೆ ಅಮೌಂಟ್ ಆಫ್ ವಾಟರ್ ಮಾಲಿಕ್ಯೂಲ್ ಇರುತ್ತೆ. ಇಟ್ ವಿಲ್ ಬಿ ಓನ್ಲಿ ಹಾಫ್ ಮಾಲಿಕ್ಯೂಲ್ ಆಫ್ ವಾಟರ್ ಇನ್ ದ POP. ಓಕೆ, ಸೊ POPಗೆ ಮತ್ತೆ 1.5 molecule ಆಫ್ ವಾಟರ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ? ಈ POP ಪೌಡರ್ ಫಾರ್ಮಲ್ಲಿರುವಂಥ POP ಏನಾಗುತ್ತೆ? ಹಾರ್ಡ್ ಆಗುತ್ತೆ. ಸೊ ದಟ್ ಹಾರ್ಡ್ ಫಾರ್ಮ್ ಇಸ್ ಕಾಲ್ಡ್ ಆಸ್ ಜಿಪ್ಸಮ್. ಸೊ ದಿಸ್ ಜಿಪ್ಸಮ್ ಈಸ್ ಯೂಸ್ಡ್ ಟು ಕೀಪ್ ದ ಫ್ರ್ಯಾಕ್ಚರ್ಡ್ ಬೋನ್ಸ್ ಇನ್ ದ ರೈಟ್ ಆರ್ ಪ್ರಾಪರ್ ಪೊಸಿಷನ್. ಕ್ಲಿಯರ್? ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅನ್ಕೋತೀನಿ, ಬಿಕಾಸ್ ಇಲ್ಲಿರುವಂಥ ಕಾನ್ಸೆಪ್ಟನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಈಗ. ಸೊ ಒನ್ಸ್ ಅಗೇನ್ ಐ ಗಿವ್ ಯು ಫೈನಲ್ ರಿಕಾಲ್ ಆಫ್ ಹೌ ಡು ವಿ ಗೆಟ್ ಜಿಪ್ಸಮ್ ಆ್ಯಂಡ್ POP. ಸಿ POP ಇಸ್ ಎ ಪೌಡರ್ ಫಾರ್ಮ್. ವೆರಿ ಸಿಂಪಲ್. POP ಅನ್ನೋದು ಪೌಡರ್ ಫಾರ್ಮಲ್ಲಿರುತ್ತೆ. ಸೊ ಇಟ್ಸ್ ಫಾರ್ಮುಲಾ ಈಸ್ CuSO4 ಅಂದರೆ ಕಾಪರ್ ಸಲ್ಫೇಟ್ ಹಾಫ್ H2O. ಓಕೆ, ಸೊ ಹಾಫ್ ಮಾಲಿಕ್ಯೂಲ್ ಆಫ್ ವಾಟರ್ ಇದರಲ್ಲಿರುತ್ತೆ. ಈ ಹಾಫ್ ಮಾಲಿಕ್ಯೂಲ್ ಆಫ್ ವಾಟರ್ ಅಂದರೆ POPಗೆ ನಾವು ಪ್ಲಸ್ 1.5ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? POP ಹಾರ್ಡ್ ಆಗುತ್ತೆ. ಸೊ ಹಾರ್ಡ್ ಆಗಿರೋ POPನೇ ನಮ್ಮ ಜಿಪ್ಸಮ್. ಸೊ ಹಾಗಾದರೆ ಜಿಪ್ಸಮ್ನ ಫಾರ್ಮುಲಾ ಏನು? ಜಿಪ್ಸಮ್ನ ಫಾರ್ಮುಲಾ CuSO4. ಸೊ 1.5 ಪ್ಲಸ್ ಹಾಫ್ ಈಸ್ 2H2O. ಇಟ್ ಈಸ್ 2H2O. ಕ್ಲಿಯರ್? ಸೊ POPಗೆ ವಾಟರ್ನ ಆ್ಯಡ್ ಮಾಡಿದ್ರೆ ಜಿಪ್ಸಮ್ ಆಗುತ್ತೆ. ಜಿಪ್ಸಮನ್ನು ಹೀಟ್ ಮಾಡಿದಾಗ ವಾಟರ್ ಲೂಸ್ ಆಗಿ POP ಆಗುತ್ತೆ. ಕ್ಲಿಯರ್? ಸೊ ಎಲ್ಲ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಲಾಸ್ಟ್ ಕ್ವೆಶನ್ ಆನ್ಸರ್ ಪಾರ್ಟನ್ನು ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಸೊ ದ ಫಸ್ಟ್ ಕ್ವೆಶನ್ ಈಸ್ ರೈಟ್ ಆ್ಯನ್ ಈಕ್ವೇಷನ್ ಟು ಶೋ ದ ರಿಯಾಕ್ಷನ್ ಬಿಟ್ವೀನ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆ್ಯಂಡ್ ವಾಟರ್. ಈಗ ತಾನೇ ಹೇಳಿದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಏನು? ಕ್ಯಾಲ್ಶಿಯಂ ಸಲ್ಫೇಟ್ CaSO4. ಸೊ ಫಾರ್ಮುಲಾ ಈಸ್ ಹಾಫ್ H2O. POPಗೆ ಹಾಫ್ H2O ಇರುತ್ತೆ. ಸೊ ಇದಕ್ಕೆ ಮತ್ತೆ ನಾವು 1.5 H2Oನ ಆ್ಯಡ್ ಮಾಡಿದಾಗ, ಸಾರಿ ಇಲ್ಲಿ 1 ಬಿಟ್ಟಿದೆ ನೋಡಿ, 1.5 H2Oನ ಆ್ಯಡ್ ಮಾಡಿದಾಗ ಸೊ ವಾಟ್ ಡು ವಿ ಗೆಟ್? ವಿ ಗೆಟ್ ಜಿಪ್ಸಮ್. ದಟ್ ಈಸ್ CuSO4 ಕಾಪರ್ ಸಲ್ಫೇಟ್ ಅಲಾಂಗ್ ವಿತ್ 2 molecules ಆಫ್ ವಾಟರ್. ಸೊ ವಾಟರ್ನ ಆ್ಯಡ್ ಮಾಡಿದಾಗ ವಿ ಗೆಟ್ ಜಿಪ್ಸಮ್. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವೆಶನ್. ಸೊ ನೇಮ್ ದ ಪ್ರಾಡಕ್ಟ್, ನೇಮ್ ದ ಸಬ್ಸ್ಟೆನ್ಸ್ ವಿಚ್ ಆನ್ ಟ್ರೀಟ್ಮೆಂಟ್ ವಿತ್ ಕ್ಲೋರಿನ್ ಈಲ್ಸ್ ದ ಬ್ಲೀಚಿಂಗ್ ಪೌಡರ್. ಸೊ ಯಾವುದೋ ಒಂದು ಪ್ರಾಡಕ್ಟ್ಗೆ ಕ್ಲೋರಿನ್ ಗ್ಯಾಸನ್ನು ಪಾಸ್ ಮಾಡಿದಾಗ ವಿ ಗೆಟ್ ಬ್ಲೀಚಿಂಗ್ ಪೌಡರ್. ದ ಫಾರ್ಮುಲಾ ಆಫ್ ಬ್ಲೀಚಿಂಗ್ ಪೌಡರ್ ಈ CaOCl2 ಅಂದರೆ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್. ಓಕೆ, ಅಲಾಂಗ್ ವಿತ್ ದಿಸ್ ವಾಟರ್ ಈಸ್ ಆಲ್ಸೋ ಫಾರ್ಮ್. ಸೊ ಯಾವ ಸಬ್ಸ್ಟೆನ್ಸ್ಗೆ ಕ್ಲೋರಿನ್ ಗ್ಯಾಸನ್ನು ಪಾಸ್ ಮಾಡಿದಾಗ ವಿ ಗೆಟ್ ಬ್ಲೀಚಿಂಗ್ ಪೌಡರ್? ವೆರಿ ಸಿಂಪಲ್. ಡ್ರೈ ಸ್ಲೇಕ್ಡ್ ಲೈಮ್. ಹೌದಲ್ವಾ? ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಡ್ರೈ ಸ್ಲೇಕ್ಡ್ ಲೈಮ್ ಅಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ಗೆ ಕ್ಲೋರಿನ್ ಗ್ಯಾಸನ್ನು ಪಾಸ್ ಮಾಡಿದಾಗ ವಿ ಗೆಟ್ ಬ್ಲೀಚಿಂಗ್ ಪೌಡರ್ CaOCl2. ಕ್ಲಿಯರ್? ಸೊ ದ ಆನ್ಸರ್ ಈಸ್ ಗಿವನ್ ಹಿಯರ್ ಅಗೈನ್. ಓಕೆ, ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ is treated with chlorine gas, we get bleaching powder. Name the sodium compound which is used for softening the hard water. So we know that we used Na2CO3 10H2O ಅಂದರೆ washing soda, right? So sodium carbonate with 10 molecules of water which we call it as washing soda. This washing soda is used
ಫಾರ್ ಸಾಫನಿಂಗ್ ದ ಹಾರ್ಡ್ ವಾಟರ್. ನಾನು ಆಗಲೇ ಹೇಳಿದ್ದೆ ನಿಮಗೆ ಬ್ಲೀಚಿಂಗ್ ಪೌಡರ್ ಹಾಗೂ ವಾಷಿಂಗ್ ಸೋಡಾ ಬಗ್ಗೆ. ಬ್ಲೀಚಿಂಗ್ ಪೌಡರ್ ಈಸ್ ಯೂಸ್ ಟು ಫ್ರೀ ದ ಜರ್ಮ್ಸ್ ಪ್ರೆಸೆಂಟ್ ಇನ್ ದ ವಾಟರ್, ಬಟ್ ವಾಷಿಂಗ್ ಸೋಡಾ ವಿತ್ ದ ಫಾರ್ಮುಲಾ Na2CO3 10H2O is used to soften the hard water. Clear? And the fourth question, what will happen if a solution of sodium hydrogen carbonate is heated? ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಸೊಲ್ಯೂಷನ್ ಅನ್ನ ಹೀಟ್ ಮಾಡಿದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ವೆನ್ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಈಸ್ ಹೀಟೆಡ್, ವಿ ಗೆಟ್ ಸೋಡಿಯಂ ಕಾರ್ಬೊನೇಟ್, Na2CO3, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ನಾನು ಆಗಲೇ ಬೇಕರಿ ಪ್ರಾಡಕ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಇದ್ರ ಬಗ್ಗೆ ಹೇಳಿದೆ, ರೈಟ್? ಸೊ ವೆನ್ ವಿ ಹೀಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್, ದಟ್ ಈಸ್ NaHCO3 ನ ಹೀಟ್ ಮಾಡಿದಾಗ, ವಾಟ್ ಈಸ್ NaHCO3? ಬೇಕಿಂಗ್ ಸೋಡಾ, ಹೌದಲ್ವಾ? NaHCO3 ಅಂದರೆ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾನ ಹೀಟ್ ಮಾಡಿದಾಗ ವಿ ಗೆಟ್, ಸೊ ಬೇಕಿಂಗ್ ಸೋಡಾನ ಹೀಟ್ ಮಾಡಿದಾಗ ವಿ ಗೆಟ್ Na2CO3 ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಸೊ ರಿಲೀಸ್ ಆದಂಥ ಕಾರ್ಬನ್ ಡೈಆಕ್ಸೈಡ್ ಇಂದಾನೆ ಏನಾಗುತ್ತೆ, ಬೇಕರಿ ಪ್ರಾಡಕ್ಟ್ಸ್ ಎಲ್ಲ ಫ್ಲಫಿ ಆ್ಯಂಡ್ ಸ್ಪಾಂಜಿ ಆಗುತ್ತೆ, ಪ್ಲಸ್ ವಾಟರ್. ಸೊ ನೆಕ್ಸ್ಟ್ ಸ್ಟೆಪ್ಪನ್ನ ಕೂಡ ನಾನು ನಿಮಗೆ ಹೇಳಿದ್ದೆ, ವಾಷಿಂಗ್ ಸೋಡಾ ಹೆಂಗೆ ಪ್ರಿಪೇರ್ ಆಗುತ್ತೆ ಅಂತ. ಸೊ ಈಗ ಸೋಡಿಯಂ ಕಾರ್ಬೊನೇಟ್ ಏನು ಒಪ್ಟೇನ್ ಆಗಿದೆ, ಇದಕ್ಕೆ ನಾವು ವಾಟರ್ ಮಾಲಿಕ್ಯೂಲ್ಸ್ನ ಆ್ಯಡ್ ಮಾಡಿದಾಗ ವಿ ಗೆಟ್ ವಾಷಿಂಗ್ ಸೋಡಾ. ಡು ಯು ರಿಮೆಂಬರ್? ಎಸ್. ಸೊ ದ ಲಾಸ್ಟ್ ಕ್ವೆಶನ್ ಈಸ್, ವಾಟ್ ಈಸ್ ದ ಕಾಮನ್ ನೇಮ್ ಆಫ್ CaOCl2? ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂದರೆ ಏನು? Calcium oxychloride is nothing but bleaching powder. Clear? It is nothing but bleaching powder. So ಇಷ್ಟನ್ನ ಎಕ್ಸ್ಪ್ಲೇನ್ ಮಾಡ್ತಾ ಎಲ್ಲ ಕ್ವೆಶನ್ ಆನ್ಸರ್ಸನ್ನು ಈ ಲೆಸನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮತ್ತಷ್ಟು ಅಪ್ಲಿಕೇಶನ್ ಲೆವೆಲ್ ಕ್ವೆಶನನ್ನು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಡೂ ವಾಚ್ ಆಲ್ ದ ವಿಡಿಯೋಸ್ ವಿಚ್ ಇಸ್ ರಿಲೇಟೆಡ್ ಟು ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ ಟು ಗೆಟ್ ಮೋರ್ ನಾಲೆಡ್ಜ್ ಅಬೌಟ್ ದಿಸ್ ಲೆಸನ್. ಓಕೆ, ಸೊ ದಟ್ಸ್ ಆಲ್ ಫಾರ್ ದಿಸ್ ಸೆಷನ್. ಐ ಆಮ್ ಸೈನಿಂಗ್ ಆಫ್. ಥ್ಯಾಂಕ್ ಯು.